ಓಂ ಶಾಂತಿ. ಪಿತಾಶ್ರೀ ಶುಭಾಬ ಯಾದೆ. ಒಳ್ಳೆಯ ಒರಿಜಿನಲ್ ದಿನಾಂಕ 12/5/2022. मीठे बच्चे, इस समय बूढ़े बच्चे जवान सबकी वानप्रस्थ अवस्था है, क्योंकि सभी को वाणी से परे मुक्तिधाम जाना है. तुम उन्हें घर का रास्ता बताओ. ಮಧುರ ಮಕ್ಕಳೇ, ಈ ಸಮಯದಲ್ಲಿ ವೃದ್ಧರು, ಮಕ್ಕಳು, ಯುವಕರು ಎಲ್ಲರದೂ ವಾನಪ್ರಸ್ಥ ಅವಸ್ಥೆಯಾಗಿದೆ. ಎಲ್ಲರೂ ಶಬ್ದದಿಂದ ದೂರಾಗಿ ಮುಕ್ತಿಯ ಧಾಮಕ್ಕೆ ಹೋಗಬೇಕಾಗಿದೆ. ಎಲ್ಲರಿಗೂ ಮನೆಯ ಮಾರ್ಗವನ್ನು ತಿಳಿಸಿಕೊಡಬೇಕು ಅಂತಾರೆ ಬಾಬು. ಹೇಳ್ತಾ ಹೋಗಿ. ಪ್ರಶ್ನೆ: बाप की श्रीमत हर बच्चे के प्रति अलग अलग ही, एक जैसी नहीं क्यों? ಶುಭಾಬರವರ ಶ್ರೀಮತ ಪ್ರತಿಯೊಂದು ಮಗುವಿನ ಪ್ರತಿಯಾಗಿ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಶ್ರೀಮತ ಇದೆ. ಒಂದೇ ಥರನಾಗಿ ಶ್ರೀಮತ ಇಲ್ಲ. ಅದು ಏಕೆ ಅಂತಾರೆ ಬಾಪು. ಉತ್ತರ: ಬಾಪ ಹರ ಬಚ್ಚೆ ಕಿ ನಬ್ಜ್ ದೇಖ್ ಸರ್ಕಮಟನ್ಸ್ देख श्रीमत देते हैं. समझो, कोई निर्बंधन है, बूढ़ा है या कुमारी है, सर्विस में लायक है तो बाबा राय देंगे. इस सेवा में पूरा लग जाओ. बाकी सबको तो यह नहीं बिठा देंगे. जिसके प्रति बाप की जो श्रीमत मिलती है उसमें कल्याण है. जैसे मम्मा बाबा शुबाबा से वसा लेते हैं, ऐसे फॉलो कर उन जैसी सर्विस कर वर्षा लेना है. ಬಾಬೋರು ಹೇಳ್ತಿದ್ದಾರೆ, ಪ್ರತಿಯೊಂದು ಮಗುವಿನ ನಾಡಿಯನ್ನು ನೋಡಿ, ಜೊತೆಗೆ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ, ಸನ್ನಿವೇಶಗಳನ್ನು ನೋಡಿ ನಾನು ಮಕ್ಕಳಿಗೆ ಶ್ರೀಮತವನ್ನು ಕೊಡ್ತಾ ಹೋಗ್ತೀನಿ. ತಿಳ್ಕೊಳ್ಳಿ, ಈ ರೀತಿ ನಿರ್ಬಂಧನದಲ್ಲಿ ಇರುವಂಥವರು ಇರ್ತಾರೆ ಮಕ್ಕಳು. ಇನ್ನು ವೃದ್ಧಾಪ್ಯರಿದ್ದಾರೆ, ಕುಮಾರಿಯರಿದ್ದಾರೆ, ಸೇವೆಗೆ ಯೋಗ್ಯರಾಗಿರ್ತಕ್ಕಂಥವರಿದ್ದಾರೆ. ಅಂಥವರಿಗೆ ನಾನು ಸಲಹೆಯನ್ನು ಕೊಡ್ತಾ ಹೋಗ್ತೀನಿ. ಮಕ್ಕಳೇ, ತಮ್ಮನ್ನು ತಾವು ಸಂಪೂರ್ಣವಾಗಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಅಂತ. ಆದರೆ ಎಲ್ಲರಿಗೂ ನಾನು ಕೊಡುವಂತಹ ಈ ಒಂದು ಶ್ರೀಮತ ಸಲಹೆ ಎಲ್ಲರಿಗೂ ಇದು ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರ ಪ್ರತಿಯಾಗಿ ಬಾಬೂರು ಶ್ರೀಮತವನ್ನು ಕೊಡ್ತಾ ಹೋಗ್ತಾರೋ ಅದರಲ್ಲಿ ಕಲ್ಯಾಣ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಮೊಮ್ಮ ಬಾಬಾ ಅಂತ ಹೇಳಿದಾಗ ಅಂತಹ ಮೊಮ್ಮ ಬಾಬರವರು ಸಹ ಶುಭಾಬರವರಿಂದ ಆಸ್ತಿಯನ್ನು ಪಡೆದುಕೊಳ್ತಾ ಹೋದರು. ಆದ್ದರಿಂದ ಮೊಮ್ಮ ಮತ್ತು ಬ್ರಹ್ಮ ತಂದೆಯನ್ನು ನಾವು ಮಕ್ಕಳು ಅನುಕರಣೆ ಮಾಡ್ತಾ ಸೇವೆಯನ್ನು ಮಾಡ್ತಾ ಸಂಪೂರ್ಣವಾಗಿ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕಾಗಿದೆ. ಗೀತ್: ಬೋಲಾನಾಥ್ ಸೇ ನಿರಾಲ. ಬೋಲಾನಾಥನಿಗಿಂತ ಭಿನ್ನ ಯಾರೂ ಸಹ ಇಲ್ಲ. ಓಂ ಶಾಂತಿ. मीठे मीठे सिखिलदे बच्चों ने गीत सुना. शिव को भोलानाथ कहा जाता है और यह तो डमरू बजाते हैं, उनको शंकर कह देते हैं. यह कितने आश्रम हैं जहाँ वेद शास्त्र उपनिषद आदि सुनाते हैं, यह भी जैसे डमरू बजाते हैं. ಮಧುರಾತಿ ಮಧುರವಾಗಿರ್ತಕ್ಕಂತಹ ಬಹಳ ಸಮಯದಿಂದ ಅಗಲಿ ಹೋಗಿರ್ತಕ್ಕಂತಹ ಮಧುರ ಮಕ್ಕಳು ಇವತ್ತಿನ ಹಾಡನ್ನು ಕೇಳಿದೆ. ಶಿವ ಭೋಲಾನಾಥ ಅಂತ ನನಗೆ ಕರೆಯಲಾಗ್ತದೆ. ಆದರೆ ಡಮರುಗವನ್ನು ಬಾರಿಸುವಂಥವನನ್ನು ಶಂಕರ ಅಂತ ಹೇಳಲಾಗ್ತದೆ. ಸಾಕಷ್ಟು ಆಶ್ರಮಗಳಿದ್ದಾವೆ. ವೇದ ಶಾಸ್ತ್ರ ಉಪನಿಷತ್ತುಗಳನ್ನು ಅಲ್ಲಿ ತಿಳಿಸಿಕೊಡ್ತಾ ಹೋಗ್ತಾರೆ. ಕಿತನೆ ಅಂಧಶ್ರದ್ಧಾ ಹೇ जहाँ मनुष्य जाकर रहते भी हैं, परंतु एम ऑब्जेक्ट कोई भी है नहीं. ಸಾಕಷ್ಟು ಆಶ್ರಮಗಳಿದ್ದಾವೆ ಅಂತಾರೆ ಬಾಬೋರು ಹೊರಗಿನ ಪ್ರಪಂಚದಲ್ಲಿ. ಆದರೆ ಮನುಷ್ಯ, ಬಾಬೋರು ಹೇಳ್ತಿದ್ದಾರೆ, ಸಾಕಷ್ಟು ಅಂಧಶ್ರದ್ಧೆಯಲ್ಲಿ ಇದ್ದಾನೆ. ಅಲ್ಲೇನೇ ಹೋಗಿ ಇರುವಂತಹ ಆಶ್ರಮಗಳು ಇದ್ದಾವೆ. ಆದರೆ ಗುರಿ ಇಲ್ಲ, ಉದ್ದೇಶ ಇಲ್ಲ. ಆದ್ದರಿಂದ ಅಂಧಶ್ರದ್ಧೆ ಇದೆ ಅಂತಾರೆ ಬಾಬೋರು.
समझते हैं गुरु लोग हमको वाणी से परे शांति धाम में ले जाएंगे। इस विचार से जाकर रहते हैं कि यह ही प्राण त्यागे, परंतु वापस तो कोई भी जा नहीं सकते। वो लोग तो अपनी अपनी भक्ति आदि सिखलाते हैं। यह तो बच्चे जानते हैं, सच्चा सच्चा यह वानप्रस्थ है। ಬಾಬೋರು ಹೇಳ್ತಿದ್ದಾರೆ, ಹೊರಗಿನ ಮನುಷ್ಯ ತನ್ನದೇ ಆಗಿರ್ತಕ್ಕಂತಹ ಭಕ್ತಿಯನ್ನು ಕಲಿಸ್ತಾ ಹೋಗ್ತಾನೆ. ಆದರೆ ಸತ್ಯವಾಗಿರ್ತಕ್ಕಂತಹ ವಾನಪ್ರಸ್ಥ ಅವಸ್ಥೆ ನಾವು ಮಕ್ಕಳದಾಗಿದೆ ಅಂತಾರೆ ಬಾಬು. ಬಚ್ಚೆ ಬೂಡೆ ಜವಾನ್ ಸಭಿ ವಾನಪ್ರಸ್ಥಿ ಹೇ. ಕಲಿಯುಗದಲ್ಲಿ ಇರ್ತಕ್ಕಂಥವ್ರು ಬಾಬೋರು ಹೇಳ್ತಿದ್ದಾರೆ, ಸಣ್ಣೋರಿರ್ಬೋದು, ವಯೋವೃದ್ಧರಿರ್ಬೋದು, ಯುವಕರಿರ್ಬೋದು, ಎಲ್ಲರೂ ಬಾಬೋರು ಹೇಳ್ತಿದ್ದಾರೆ वानप्रस्थिगले ಆಗಿದ್ದಾರೆ अंतरे बाबा। बाकी मुक्तिधाम में जाने के लिए पुरुषार्थ करा रहे हैं। ऐसा और कोई नहीं होगा जो सद्गति व वाणी से परे जाने का रास्ता बतावे। ಬಾಬೋರು ತಿಳಿಸ್ತಿದ್ದಾರೆ, ಮುಕ್ತಿಧಾಮಕ್ಕೆ ಹೋಗೋದಕ್ಕಾಗಿ ಪುರುಷಾರ್ಥವನ್ನು ಮಾಡ್ತಾ ಇದ್ದಾರೆ ಮನುಷ್ಯರು. ಗತಿ ಸದ್ಗತಿ ದಾತ ಏಕ ಹಿ ಹೇ. ಗತಿ ಮತ್ತು ಸದ್ಗತಿಯನ್ನು ಕೊಡುವಾತ ಕೇವಲ ಶುಭಾಬರವರು ಒಬ್ಬರೇ ಆಗಿದ್ದಾರೆ. ಬಾಪ್ ऐसे नहीं कह सकते कि ಗೃಹಸ್ಥ ವ್ಯವಹಾರ ಕೋ छोड़कर यह बैठ जाओ ಎಂದಾದರೂ ಶುಭಾಬರವರು ಈ ರೀತಿ ಮಕ್ಕಳಿಗೆ ಹೇಳಿಲ್ಲ. ತಮ್ಮ ಗೃಹಸ್ಥ ವ್ಯವಹಾರವನ್ನು ಬಿಟ್ಟು ಬಂದು ತಾವಿಲ್ಲಿನೇ ಕುತ್ಕೊಂಡ್ಬಿಡಿ ಅಂತ ಬಾಬೋರು ಹೇಳೋಂಗಿಲ್ಲ. हाँ जो सर्विस के लायक है उनको रखा जा सकता है. ಯಾರು ಸೇವೆಗೆ ಯೋಗ್ಯರಿದ್ದೀರೋ ಅಂಥವರು ಬಂದು ಬೇಕಿದ್ರೆ ನನ್ನ ಸೇವಾ ಕೇಂದ್ರದಲ್ಲಿ ಇರಿ ಅಂತಾರೆ ಬಾಬೋರು. औरों को भी वानप्रस्थ का रास्ता बताना है, क्योंकि अभी सभी का वाणी से परे जाने का समय है. ಅನ್ಯರಿಗೆ ವಾನಪ್ರಸ್ಥ ಒಂದು ಮಾರ್ಗವನ್ನು ಹೇಳ್ತಾ ಹೋಗಿ ಶಬ್ದದಿಂದ ದೂರ ಆಗುವಂತಹ ಸಮಯ ಈ ಸಮಯ ಆಗಿದೆ ಅಂತಾರೆ ಬಾಬು. वानप्रस्थ अथवा मुक्तिधाम में ले जाने वाला एक ही बाप है. ವಾನಪ್ರಸ್ಥ ಮತ್ತು ಮುಕ್ತಿಯ ಧಾಮಕ್ಕೆ ಕರೆದುಕೊಂಡು ಹೋಗುವಂಥವರು ಕೇವಲ ಶುಭಾಬರವರು ಮಾತ್ರ ಆಗಿದ್ದಾರೆ. उस बाप के पास तुम बैठे हो, वो लोग बल वानप्रस्थ लेते हैं, परंतु वापस तो कोई भी जा नहीं सकते. वानप्रस्थ में ले जाने वाला एक बाप है, वही अच्छी मत देंगे. ವಾನಪ್ರಸ್ಥ ಅವಸ್ಥೆಗೆ ಕರೆದುಕೊಂಡು ಹೋಗುವಂಥವರು ಕೇವಲ ಶುಭಾಬರವರಾಗಿದ್ದಾರೆ. ಆದರೆ ಬಹಳ ಸುಂದರವಾಗಿರ್ತಕ್ಕಂತಹ ಮತವನ್ನು ಈ ಸಮಯದಲ್ಲಿ ಬಾಬೋರು ನಮಗೆ ಕೊಡ್ತಾ ಇದ್ದಾರೆ. कोई कहे बाबा हम घर बार ले यहाँ आकर बैठे, नहीं देखना हो तो यह सर्विस लायक है वा नहीं. ಕೆಲವೊಬ್ಬರು ಕೇಳ್ತಾರೆ, ಬಾಬಾ ಮನೆ ಸಂಸಾರ ಗೃಹಸ್ಥಿ ಎಲ್ಲವನ್ನ ಬಿಟ್ಟು ನಾನು ಇಲ್ಲಿನೇ ಬಂದು ಇದ್ದು ಬಿಡ್ಲಾ ಅಂತ. ಆದರೆ ಬಾಬೋರು ಹೇಳ್ತಿದ್ದಾರೆ, ನೀವೆಷ್ಟು ಸೇವೆಗೆ ಯೋಗ್ಯರಿದ್ದೀರೋ ಇಲ್ಲೋ ಅನ್ನೋದನ್ನು ನಾನು ನೋಡಬೇಕಾಗ್ತದೆ ಅಂತಾರೆ ಬಾಬಾ. कोई बंधन मुक्त है, बुजुर्ग है, सर्विसेबल है तो उनको श्रीमत दी जाती है. ಯಾರು ಬಂಧನ ಮುಕ್ತರಿದರೋ, ವಯೋವೃದ್ಧರಿದರೋ, ಸೇವಾದಾರಿಗಳಿದರೋ ಅಂಥವರಿಗೆ ನಾನು ಶ್ರೀಮತವನ್ನು ಕೊಡ್ತಾ ಹೋಗ್ತೀನಿ. जैसे बच्चे कहते हैं सेमिनार करो तो सर्विस की युक्तियाँ सीखे, कन्याओं के साथ साथ माताएं पुरुष भी सीखते जाएंगे. बाबा रोज़ शिक्षा देते रहते हैं, कैसे किसको समझाना है. ಪ್ರತಿನಿತ್ಯ ನಾನು ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದೀನಿ, ಯಾವ ರೀತಿ ಅನ್ಯರಿಗೆ ಜ್ಞಾನವನ್ನು ತಿಳಿಸ್ಬೇಕು ಅನ್ನೋದನ್ನು ಅಂತಾರೆ ಬಾಬೋರು. तुम तो बाप को जानते नहीं हो, कह देते हो सब में भगवान है, कण कण में भगवान है, फिर तुम्हारा क्या हाल होगा. ಕಣ ಕಣದಲ್ಲಿನೂ ಪರಮಾತ್ಮ ಇದ್ದಾನೆ, ಅಣುರೇಣು ತೃಣಕಾಷ್ಟದಲ್ಲಿಯೂ ಪರಮಾತ್ಮ ಇದ್ದಾನೆ. ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ, ಸರ್ವಾಂತರಯಾಮಿಯಾಗಿದ್ದಾನೆ. ಈ ರೀತಿ ಹೇಳ್ತಾ ಬಂದಿರೋದ್ರಿಂದ ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಂತಾರೆ ಬಾಬು.
अभी तुम बच्चे जानते हो हम बाबा के सम्मुख बैठे हैं। बाबा हमको लायक बनाकर कांटों से फूल बनाकर साथ ले जाएंगे. ಬಾಬೋರು ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತಾ ಮುಳ್ಳಾಗಿರ್ತಕ್ಕಂತಹ ನಮ್ಮನ್ನು ಹೂಗಳನ್ನಾಗಿ ಮಾಡಿ ತಮ್ಮೊಟ್ಟಿಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. और तो सब जंगल का ही रास्ता बताते हैं. ಬಾಬೋರನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಒಂದು ಸನ್ಮಾರ್ಗವನ್ನು, ಸುಖದ ಮಾರ್ಗವನ್ನು ಬೇರೆ ಯಾರೂ ಸಹ ಕಲಿಸಿಕೊಡಲಿಕ್ಕೆ ಸಾಧ್ಯನೇ ಇಲ್ಲ. बाप तो कितना सहज रास्ता बताते हैं, सेकेंड में जीवन मुक्ति गाई हुई है. ಎಷ್ಟೊಂದು ಸುಲಭವಾಗಿರ್ತಕ್ಕಂತಹ ಮಾರ್ಗವನ್ನು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೀನಿ. ಒಂದೇ ಸೆಕೆಂಡಿನಲ್ಲಿ ಜೀವನ ಮುಕ್ತಿ ಅಂತಕ್ಕಂತಹದ್ದು ಬಹಳ ಗಾಯನದಲ್ಲಿ ಇದೆ. ವಹ ಕೊಯ್ ಜೂಟ್ ತೋಡೆ ಹಿ ಹೇ, ಬಾಬಾ ಕಹಾ ಮಾನಾ ತುಮ ಜೀವನ್ ಮುಕ್ತಿ ಹೋ ಗಯೆ. ಬಾಬಾ ಅಂತ ಹೇಳಿದರೆ ಸಾಕು, ಮುಖದಿಂದ ಈ ಪವಿತ್ರ ಶಬ್ದದ ಉಚ್ಚಾರಣೆ ಮಾಡಿದರೆ ಸಾಕು, ಜೀವನ್ ಮುಕ್ತಿ ಎನ್ನುವುದು ಮಕ್ಕಳಿಗೆ ಸಿಕ್ಕೇ ಬಿಡ್ತದೆ ಅಂತಾರೆ ಬಾಬು. ಬಾಬಾ ಪಹಲೆ ಪಹಲೆ ಅಪನೆ ಘರ್ ಲೇ ಜಾತೆ ಹೇ, ತುಮ ಸಬ್ ಅಪನೆ ಘರ್ ಕೋ ಭೂಲೇ ಹುಯೇ ಹೋನ. ಎಲ್ಲದಕ್ಕಿಂತ ಮೊದಲು ನಾನು ನಿಮ್ಮನ್ನು ಮೊದಲಿಗೆ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತಾರೆ ಬಾಬು. ಯಾಕಂದರೆ ಮನೆಯನ್ನು ತಾವು ಮರ್ತಿದ್ದೀರಿ ತಾನೆ. कहते हैं गॉड फादर सर, गॉड फादर सब मैसेंजर्स को भेज देते हैं धर्म स्थापन करने, फिर सर्वव्यापी क्यों कहते हैं, ऊपर से भेज देते हैं ना. बोलते एक है फिर मानते नहीं. एक धर्म स्थापन अर्थ भेज देते हैं तो उनकी संस्था भी उनके पीछे आने लग पड़ेगी. पहले पहले है देवी देवताओं की संस्था, पहले पहले आदि सनातन देवी देवता धर्म वाले लक्ष्मी नारायण आएंगे अपनी प्रजा सहित, और कोई प्रजा सहित नहीं आते हैं. ಬಾಬೋರು ಹೇಳ್ತಿದ್ದಾರೆ, ಎಲ್ಲದಕ್ಕಿಂತ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ನಡೀತದೆ. ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳ್ತಾ ಹೋಗ್ತಾರೆ. ಯಾವಾಗ ಲಕ್ಷ್ಮೀನಾರಾಯಣರು ಸ್ವರ್ಣಿಮ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಮೊದಲಿಗೆ ಪಾದಾರ್ಪಣೆ ಮಾಡ್ತರು, ಆಗ ಪ್ರಜಾವರ್ಗದ ಸಮೇತವಾಗಿ ಅವರು ಸಂಪೂರ್ಣವಾಗಿ ಬರ್ತಾರೆ. ಲಕ್ಷ್ಮೀನಾರಾಯಣರನ್ನು ಹೊರತುಪಡಿಸಿ ಪ್ರಜಾವರ್ಗ ಸಮೇತವಾಗಿ ಸ್ವರ್ಗವನ್ನು ಪ್ರವೇಶಿಸುವಂಥವರು ಬೇರೆ ಯಾರೂ ಸಹ ಇಲ್ಲ ಅಂತಾರೆ ಬಾಬಾ. अच्छा, वह एक आएगा फिर दूसरा तीसरा आएगा. यह तुम सब तैयार हो रहे हो, बाप से वर्षा ले ली. यह स्कूल है ना. घर में रहते एक घड़ी आधे की पूर्ण घड़ी एक सेकंड में तुमको सिर्फ बतलाते हैं परमपिता परमात्मा से तुम्हारा क्या संबंध है. ಸ್ವರ್ಗದ ತಯಾರಿಯಂತೂ ನಡೀತಾ ಇದೆ. ಬಾಬೋರು ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಶಾಲೆಯಾಗಿದೆ. ಬಾಬೋರು ಹೇಳ್ತಿದ್ದಾರೆ, ಮನೆಯಲ್ಲಿನೇ ಇದ್ದು ಕೆಲವೊಂದು ಮಕ್ಕಳು 1 ಗಂಟೆ ವ್ಯಾಸಂಗವನ್ನು ಓದುವಂಥವರಿದ್ದಾರೆ. ಒಂದೇ ಸೆಕೆಂಡಿನಲ್ಲಿ ಬಾಬೋರು ಹೇಳ್ತಿದ್ದಾರೆ, ಅನೇಕರಿಗೆ ಪ್ರಶ್ನೆ ಮಾಡಿ ಅಂತಾರೆ ಬಾಬೋರು. ಪರಂಪಿತಾ ಪರಮಾತ್ಮನ ಜೊತೆಗೆ ನಿಮ್ಮದು ಏನು ಸಂಬಂಧ ಇದೆ ಅನ್ನೋದನ್ನು ಪ್ರಶ್ನೆ ಮಾಡಿ ಅಂತಾರೆ ಬಾಬೋರು. यह सत्यनारायण की कथा भी है, अमर कथा भी है. तिजरी की अर्थात तीसरा नेत्र मिलने की कथा भी है. ಈ ಒಂದು ಬಾಬೋರ ಜ್ಞಾನವನ್ನು ಸತ್ಯನಾರಾಯಣನ ಕಥೆ ಅಂತ ಹೇಳಲಾಗ್ತದೆ, ಅಮರ ಕಥೆ ಅಂತಲೂ ಹೇಳಲಾಗ್ತದೆ, ತ್ರಿನೇತ್ರದ ಒಂದು ಕಥೆ ಅಂತಲೂ ಹೇಳಲಾಗ್ತದೆ, ತಿಜ್ರಿ ಕಥಾ ಅಂತ ಹೇಳಲಾಗ್ತದೆ, ಅರ್ಥಾತ್ 3ನೆಯ ನೇತ್ರದ ಕಥೆ ಅಂತಲೂ ಹೇಳಲಾಗ್ತದೆ. तुम बच्चे जानते हो बाबा हमको वर्षा दे रहे हैं, बाप ಶ್ರೀಮತ देते हैं. ನಾನು ಮಕ್ಕಳಿಗೆ ಆಸ್ತಿಯನ್ನು ಕೊಡ್ತಾ ಇದ್ದೀನಿ, ಜೊತೆಗೆ ಶ್ರೀಮತವನ್ನು ಸಹ ಕೊಡ್ತಾ ಇದ್ದೀನಿ ಅಂತಾರೆ ಬಾಬೋರು. ಉನಕೆ ಮತ ಸೆ ಜರೂರ್ ಕಲ್ಯಾಣ ಹಿ ಹೋಗ. ನನ್ನ ಮತದ ಅನುಸಾರವಾಗಿ ಮಕ್ಕಳ ಕಲ್ಯಾಣನೇ ಆಗ್ತದೆ ಅಂತಾರೆ ಬಾಬೋರು.
बाबा हर एक की नब्ज देखते हैं, उनको कोई ಬಂಧನ್ नहीं है. ಪ್ರತಿಯೊಂದು ಮಗುವಿನ ನಾಡಿಯನ್ನು ಹಿಡಿದು ಬಾಬೋರು ನೋಡ್ತಾ ಹೋಗ್ತಾರೆ. ಈ ಮಗುವಿಗೆ ಬಂಧನ ಇದೇನೋ ಇಲ್ವೋ, ಸರ್ವಿಸ್ भी कर सकते हैं. बाप लायक देख कर फिर ಡೈರೆಕ್ಷನ್ देते हैं. ಈ ಮಗು ಸೇವೆ ಮಾಡುವಂಥವರಿದ್ದಾರಾ, ಸೇವೆಗೆ ಯೋಗ್ಯಸ್ಥರಿದ್ದಾರಾ? ಹಾಗಾದರೆ ಬಾಬೋರು ಅಂತಹ ಸೇವೆಗೆ ಯೋಗ್ಯರಾಗಿರ್ತಕ್ಕಂತಹ ಮಕ್ಕಳಿಗೆ ಬಾಬೋರು ನಿರ್ದೇಶನವನ್ನು ಕೊಡ್ತಾ ಹೋಗ್ತಾರೆ. अच्छा, सरकमटेंस देख कहा जाता है तुम यह रह सकते हो, सर्विस भी करते रहो. ಪರಿಸ್ಥಿತಿಗಳನ್ನು, ವಾತಾವರಣಗಳನ್ನು ನೋಡಿ ಬಾಬೋರು ಮಕ್ಕಳಿಗೆ ಡೈರೆಕ್ಷನನ್ನು ಕೊಡ್ತಾರೆ. ಮಗು, ನೀನು ಇಂತಹ ಸ್ಥಾನದಲ್ಲಿ ಇರು, ಈ ರೀತಿ ಸೇವೆಯನ್ನು ಮಾಡ್ತಾ ಹೋಗು ಅಂತ ಬಾಬೋರು ಹೇಳ್ತಾರೆ. ಜಹ ಜಹ ज़रूरत पड़ेगा प्रदर्शनी में तो बहुतों की ज़रूरत पड़ती है. बुजुर्ग भी चाहिए, ಕನ್ಯಾಯೇ भी चाहिए. ಎಲ್ಲೆಲ್ಲಿ ಯಾರ್ಯಾರ ಅವಶ್ಯಕತೆ ಇದೆ ಒಂದು ಸೇವೆಯನ್ನು ಮಾಡೋ ಸಂದರ್ಭದಲ್ಲಿ, ಒಂದು ಪ್ರದರ್ಶನಿಯನ್ನು ಹಾಕಿದಾಗ ಕುಮಾರಿಯರ ಅವಶ್ಯಕತೆಯೂ ಇರ್ತದೆ, ಜೊತೆಗೆ ವೃದ್ಧರ ಅವಶ್ಯಕತೆಯೂ ಇರ್ತದೆ ಅಂತಾರೆ ಬಾಬು. ಸಬಕೋ ಶಿಕ್ಷಾ ಮಿಲ್ತಿ ರಹತಿ ಹೈ, ಯಹ ಹೇ ಪಢಾಯಿ. ಎಲ್ಲರಿಗೂ ಶಿಕ್ಷಣ ಅನ್ನೋದು ಸಿಗ್ತಾನೇ ಇರ್ತದೆ ಅಂತಾರೆ ಬಾಬು. ಇದಕ್ಕೆ ಹೇಳಲಾಗ್ತದೆ ಶಿಕ್ಷಣ ಅಂತ. तुम फादर कहते हो और गाते भी हो, पतित पावन बाप है तो ज़रूर यह आकर पावन बनाएंगे. तुम बच्चे जानते हो पतित से पावन बन रही हो. ನಾವು ಮಕ್ಕಳಿಗಂತೂ ಸಹ ಗೊತ್ತಿದೆ, ಪತಿತ ಪಾವನ ಶುಭಾಬರವರು ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಪುನಃ ನಮ್ಮನ್ನು ಪತಿತರನ್ನು ಪಾವನರನ್ನಾಗಿ ಮಾಡ್ತಾ ಇದ್ದಾರೆ. ಬಾಪ ಕಹತೆ ಹೇ ಮೇರೆ 5000 ವರ್ಷ बाद फिर से आकर मिले हुए बच्चे हैं. ಬಾಬೋರು ಖುದ್ದಾಗಿ ತಿಳಿಸ್ತಾ ಇದ್ದಾರೆ, 5000 ವರ್ಷದ ಹಿಂದೆ ಭೇಟಿಯಾಗಿರ್ತಕ್ಕಂತಹ ಮಕ್ಕಳನ್ನು ಈ ಸಂದರ್ಭದಲ್ಲಿ ನಾನು ಭೇಟಿಯಾಗಿದ್ದೀನಿ. ತುಮ ಫಿರ್ ಸೆ वर्षा लेने आए हो, जानते हो ರಾಜಧಾನಿ ಸ್ಥಾಪನೆ हो रही है. ಪುನಃ ನಾನು ನಿಮಗೆ ಆಸ್ತಿಯನ್ನು ಕೊಡೋದಕ್ಕಾಗಿಯೇ ನಾನು ಬಂದಿದ್ದೀನಿ ಅಂತಾರೆ ಬಾಬು. ರಾಜಧಾನಿ ಸ್ಥಾಪನೆ ಆಗ್ತದೆ. ಮೊಮ್ಮ ಬಾಬಾ ಜೈಸಿ ಸರ್ವಿಸ್ भी करो. ಮೊಮ್ಮ ಬಾಬಾ ನರ್ಸೆ ನಾರಾಯಣ್ ಬನಾನೆ ಕಿ ಕಥಾ ಸುನಾತೆ ಹೇ. ಮೊಮ್ಮ ಬಾಬಾ ಅಂತ ಹೇಳ್ತೀರಿ ಅಂದಮೇಲೆ ಅವರಂತೆ ಮಕ್ಕಳು ಸೇವೆಯನ್ನು ಮಾಡಿ ತೋರಿಸಿ, ಮೊಮ್ಮ ಬಾಬಾರವರು ನರನಿಂದ ನಾರಾಯಣನಾಗುವಂತಹ ಕಥೆಯನ್ನು ಕೇಳ್ತಾ ಕೇಳ್ತಾ ಅದರಂತೆ ಆಗಿದ್ದಾರೆ ಅಂತಾರೆ ಬಾಬು. जानते हो वही सूर्यवंशी फिर चंद्रवंशी भी बनेंगे. पहले तो सूर्यवंशी में जाना पड़ेगा ना. ಬಾಬೋರು ಹೇಳ್ತಿದ್ದಾರೆ, ನಮಗಂತೂ ಗೊತ್ತಿದೆ ಸತ್ಯಯುಗದಲ್ಲಿ 2 ವಂಶಗಳು ನಡೀತದೆ, ಮನೆತನಗಳು ಇರ್ತದೆ ಅಂತ. ಮೊದಲಿಗೆ ಸೂರ್ಯವಂಶಿ ಮನೆತನ, ನಂತರ ಚಂದ್ರವಂಶಿ ಮನೆತನ ಇರ್ತದೆ. ಮಕ್ಕಳು ಮೊದಲಿಗೆ ಸೂರ್ಯವಂಶಿ ಮನೆತನಕ್ಕೆ ಹೋಗುವಂಥವರಾಗಿದ್ದೀರಿ ತಾನೆ. बाप श्रीमत देते हैं, हम जानते हैं इनमें तो बाबा की प्रवेशता है, नहीं तो ಪ್ರಜಾಪಿತ ಕಹಾ ಸೆ ಆಯಿ. ಬಾಬೋರು ಶ್ರೀಮತವನ್ನು ಕೊಡ್ತಾ ಇದ್ದಾರೆ. ನಮಗೂ ಸಹ ಗೊತ್ತಿದೆ, ಶುಭಾಬರವರ ಪ್ರವೇಶತೆ ಬ್ರಹ್ಮ ತಂದೆಯ ತನುವಿನಲ್ಲಿ ಆಗಿದೆ. ಬಾಬೋರ ಪ್ರವೇಶತೆ ಆಗದೇ ಇದ್ದಾಗ ಪ್ರಜಾಪಿತ ಬ್ರಹ್ಮ ಹಾಗಾದರೆ ಎಲ್ಲಿಂದ ಬರ್ತಿದ್ರು ಅಂತ ಕೇಳ್ತಾರೆ ಬಾಬಾ. ಬ್ರಹ್ಮ ತೋ ಸೂಕ್ಷ್ಮವತನ ವಾಸಿ. ಬಾಬೋರು ಹೇಳ್ತಿದ್ದಾರೆ, ಬ್ರಹ್ಮ ಅಂತಂದರೆ ಸೂಕ್ಷ್ಮವತನದ ವಾಸಿಯಾಗಿದ್ದಾರೆ. ತುಮ್ ಆತ್ಮಾಯೇ ಭಿ ಶರೀರ ಮೇ ಪ್ರವೇಶ ಕರ್ತಿ ಹೋ ನ. ಮುಜೆ ಕಹತೆ ಹೇ ಜ್ಞಾನ ಕಾ ಸಾಗರ್, ತೋ ಹಮ್ ನಿರಾಕಾರ ಜ್ಞಾನ ಕೈಸೆ ಸುನಾವು. ಶುಭಾಬರವರು ಜ್ಞಾನದ ಸಾಗರ ಆಗಿದ್ದಾರೆ. ನಿರಾಕಾರನಾಗಿರ್ತಕ್ಕಂತಹ ಶುಭಾಬರವರು ಜ್ಞಾನವನ್ನು ಯಾವ ರೀತಿ ತಿಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬು. ಮಾಧ್ಯಮ ಇದ್ದರೆ ಜ್ಞಾನವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. तुम जानते हो भगवान द्वारा राजयोग सीख देवी देवता स्वर्ग के मालिक बने हैं.
बाप कहते हैं कल्प कल्प तुमको राजयोग सिखाता हूँ. पढ़ाई से राजाई मिलती है. तुम ರಾಜಾओं का ರಾಜಾ ಬನೆಂಗೆ. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ, ಕಲ್ಪ ಕಲ್ಪಕ್ಕೂ ರಾಜಯೋಗವನ್ನು ಕಲಿಸುವಾತ ನಾನೇ ಆಗಿದ್ದೀನಿ. ವಿದ್ಯೆಯ ಆಧಾರದಿಂದ ರಾಜಧಾನಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ರಾಜರು ಮಕ್ಕಳು ಆಗಬೇಕಾಗಿದೆ. ತುಮಾರೆ ಏಮ್ ಆಬ್ಜೆಕ್ಟ್ ಹಿ ಯಹ ಹೈ. ತುಮ್ ಆಯೇ ಹೋ ಫಿರ್ ಸೆ ಸೋ ಸೂರ್ಯವಂಶಿ ದೇವಿ ದೇವತಾ ಬನ್ನಿ. ಬಾಬೋರು ಹೇಳ್ತಿದ್ದಾರೆ, ಗುರಿ ಉದ್ದೇಶ ಅಂತೂ ಮಕ್ಕಳದಂತೂ ಇದ್ದೇ ಇದೆ. ನಾವು ಬಂದಿರೋದೇ ಸೂರ್ಯವಂಶಿ ಮನೆತನದಲ್ಲಿ ದೇವಿ ದೇವತೆಗಳು ಆಗೋದಕ್ಕಾಗಿ ನಾವು ಬಂದಿದ್ದೀವಿ ಅಂತಾರೆ ಬಾಬೋರು. ಏಕ ದೇವಿ ದೇವತಾ ಧರ್ಮ की स्थापना हो रही है. अभी तो अनेक धर्म है, अनेक गुरु है, वह सब खलास हो जाएंगे. ಬಾಬೋರು ಹೇಳ್ತಿದ್ದಾರೆ, ಒಂದೇ ದೇವಿ ದೇವತಾ ಧರ್ಮ ಸ್ಥಾಪನೆಯಾಗುವಂತಹದ್ದು. ಅನೇಕ ಧರ್ಮಗಳು ವರ್ತಮಾನದಲ್ಲಿ ಸಾಕಷ್ಟು ಇದೆ. ಧರ್ಮಕ್ಕೆ ತಕ್ಕಾಗೆ ಅನೇಕ ಗುರುಗಳಿದ್ದಾರೆ. ಒಂದು ದಿನ ಈ ಎಲ್ಲ ಧರ್ಮಗಳು ನಾಶವಾಗಲಿದೆ ಅಂತಾರೆ ಬಾಬೋರು. ಇನ್ನು ಸಬ್ ಗುರುओं का ಗುರು ಸದ್ಗತಿದಾತ ಏಕ ಬಾಪ ಹಿ. ಗುರುಗಳಿಗೆ ಗುರುವಾಗಿರ್ತಕ್ಕಂತಹ ಸದ್ಗತಿದಾತ ಕೇವಲ ಶುಭಾಬರವರು ಒಬ್ಬರೇ ಆಗಿದ್ದಾರೆ. तुम बच्चों की बुद्धि में ड्रामा का सारा राज है, जानते हो. सूक्ष्म वतन में है ब्रह्मा विष्णु शंकर, यह फिर है प्रजापिता. कहते हैं ब्रह्मा के बूढ़े तन में प्रवेश करता हूँ. इनको भी कहते हैं, हे बच्चे, तुम सब ब्राह्मण हो, तुम पर कलश रखता हूँ. तुमने इतने जन्म लिए हैं. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳ ಬುದ್ಧಿಯಲ್ಲಿ ನಾಟಕದ ಸಂಪೂರ್ಣ ರಹಸ್ಯಯುಕ್ತ ಜ್ಞಾನಗಳಿದೆ. ನಮಗೂ ಸಹ ಗೊತ್ತಿದೆ, ಸೂಕ್ಷ್ಮವತನವಾಸಿಯಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಶಂಕರರು ಜೊತೆಗೆ ಪ್ರಜಾಪಿತ ಇದ್ದಾರೆ. ಹಾಗಾದರೆ ಬ್ರಹ್ಮ ಅಂತಂದರೆ ವೃದ್ಧಾಪ್ಯ ಆಗಿರ್ತಕ್ಕಂತಹ ವೃದ್ಧನ ತನು ಅಂತ ತೋರಿಸಲಾಗ್ತದೆ. ಅಂತಹ ತನುವನ್ನು ಪ್ರವೇಶತೆ ಮಾಡುವಂಥವರು ಶುಭಾಬರವರೇ ಆಗಿದ್ದಾರೆ. ಜೊತೆಗೆ ಬಾಬೋರು ಬ್ರಾಹ್ಮಣ ಮಕ್ಕಳಿಗೆ ಜ್ಞಾನದ ಕಲಶವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. अब बाबा बच्चों को बैठ समझाते हैं, यह भी तो पढ़ा हुआ है न. तो अब बोलानाथ बाप तुम बोले बच्चों को बैठ समझाते हैं. ಬಾಬೋರೇ ಕುಳಿತಿದ್ದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ, ವಿದ್ಯೆಯನ್ನು ಓದಿಸ್ತಾರೆ. ಬೋಲಾನಾಥ ತಂದೆ ಬಹಳ ಮುಗ್ಧವಾಗಿರ್ತಕ್ಕಂತಹ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗರೀಬು ಬೋಲೆ ಬಚ್ಚೋಂ ಕೋ ಫಿರ್ ऊंचे थे ऊंच साहूकार बनाते हैं. तुम जानते हो सूर्यवंशी मालिक बनते हैं, फिर आहिस्ते आहिस्ते गिरते गिरते क्या हो गए हैं. कैसा वंडर फुल खेल है, स्वर्ग में कितने माला माल थे. ಬಾಬೋರು ಹೇಳ್ತಿದ್ದಾರೆ, ಬಡ ಮಕ್ಕಳು, ಇಂತಹ ಮಕ್ಕಳನ್ನು ನಾನು ಶ್ರೇಷ್ಠಾತಿ ಶ್ರೇಷ್ಠ ಸಾಹುಕಾರರನ್ನಾಗಿ ಮಾಡ್ತಾ ಇದ್ದೀನಿ. ನಮಗೂ ಸಹ ಗೊತ್ತಿದೆ, ಸೂರ್ಯವಂಶಿ ಮನೆತನಕ್ಕೆ ನಾವೇ ಮಾಲೀಕರಾಗುವಂಥವರು. ನಿಧಾನಕ್ಕೆ ಕಾಲಕ್ರಮೇಣವಾಗಿ ಹಂತವಾಗಿ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಂಥವರು ಇಳಿತಾ ಬರ್ತೀವಿ. ಇದು ಬಹಳ ಆಶ್ಚರ್ಯದ ಆಟ ಆಗಿದೆ ಅಂತಾರೆ ಬಾಬೋರು. ಸ್ವರ್ಗಕ್ಕೆ ನಾವು ಮಕ್ಕಳು ಮಾಲೀಕರಾಗ್ತೀವಿ. अभी भी राजाओं के बहुत बड़े बड़े महल है, जयपुर में भी है. अभी है ऐसे ऐसे महल है, तो आगे वाले पता नहीं कैसे होंगे. ರಾಜರುಗಳ ಬಳಿ ಬಾಬೋರು ಹೇಳ್ತಿದ್ದಾರೆ, ಸಾಕಷ್ಟು ದೊಡ್ಡ ದೊಡ್ಡ ಮಹಲಗಳಿರ್ತವೆ ಅಂತಾರೆ ಬಾಬಾ. ಜೈಪುರದಲ್ಲಿನೂ ಸಾಕಷ್ಟು ರಾಜಮನೆತನದ ಒಂದು ವಿಭಿನ್ನ ಮಹಲ್ ಇದೆ ಅಂತಾರೆ ಬಾಬೋರು. अच्छा फिर स्वर्ग का मॉडल देखना हो तो जाओ अजमेर में. ಬಾಬೋರು ಹೇಳ್ತಿದ್ದಾರೆ, ಸ್ವರ್ಗದ ಒಂದು ಮಾಡೆಲನ್ನು ನೀವು ನೋಡಬೇಕು ಅಂತಂದರೆ
ಅಜ್ಮೀರಿಗೆ ಹೋಗಿ ಅಂತಾರೆ ಬಾಬಾ. एक मॉडल बनाने में भी मेहनत अच्छी की है, देखने से तुमको कितनी ಖುಷಿ ಹೋಗಿ. ಈ ಒಂದು ಮಾಡೆಲನ್ನು ತಯಾರು ಮಾಡೋದಕ್ಕಾಗಿ ಸಾಕಷ್ಟು ಪರಿಶ್ರಮ ಇದೆ. ಆದರೆ ನೋಡಿದ ತಕ್ಷಣವೇ ಬಾಬೋರು ಹೇಳ್ತಿದ್ದಾರೆ ಸಾಕಷ್ಟು ಸಂತೋಷ ಆಗ್ತದೆ. यह तो बाबा जट साक्षात्कार करा देते हैं. जो दिव्य दृष्टि से देखते हैं वह फिर तुमको प्रैक्टिकल में देखना है. भक्ति मार्ग में भक्तों का बल साक्षात्कार होता है, परंतु वह कोई वैकुंठ के मालिक तोड़े ही बने हैं. ಬಾಬೋರು ಹೇಳ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಇರುವಂತಹ ಭಕ್ತನಿಗೂ ಸಾಕಷ್ಟು ಸಾಕ್ಷಾತ್ಕಾರಗಳಾಗ್ತದೆ. ಆದರೆ ಬಾಬೋರು ಹೇಳ್ತಿದ್ದಾರೆ ಅವ್ರು ಯಾರೂ ಸಹ ವೈಕುಂಠಕ್ಕೆ ಮಾಲೀಕರಾಗಲಿಕ್ಕೆ ಸಾಧ್ಯ ಇಲ್ಲ. तुम तो प्रैक्टिकल मालिक बनते हो, अभी तो है ही नरक है, एक दो को काटते लड़ते रहते हैं. ಪ್ರಾಯೋಗಿಕವಾಗಿ ನಾವು ಮಕ್ಕಳು ಮಾಲೀಕರಾಗ್ತಾ ಇದ್ದೀವಿ. ನಡೀತಾ ಇರೋದೇ ನರಕ ನಡೀತಾ ಇದೆ. ಪರಸ್ಪರ ಒಬ್ಬರಿಗೊಬ್ಬರು ಇಲ್ಲಿ ಕಲಹ ಕ್ಲೇಶಗಳನ್ನು ಮಾಡ್ಕೊಳ್ತಾರೆ ಅಂತಾರೆ ಬಾಬಾ. बच्चे बाप का बाई का भी खून करने में देरी नहीं करते हैं. ಮಕ್ಕಳು ತಂದೆಯನ್ನು ಕೊಲೆ ಮಾಡೋದು, ಸಹೋದರ ಇನ್ನೊಬ್ಬರನ್ನು ಕೊಲೆ ಮಾಡೋದು, ಈ ರೀತಿ ಬಾಬೋರು ಹೇಳ್ತಿದ್ದಾರೆ ಇಂತಹ ಒಂದು ಹಿಂಸಾತ್ಮಕ ಕೃತ್ಯಗಳನ್ನು ಮಾಡೋದ್ರಲ್ಲಿ ಮನುಷ್ಯ ತಡನೇ ಮಾಡೋಂಗಿಲ್ಲ ಅಂತಾರೆ ಬಾಬಾ. ಸತ್ಯುಗ ಮೇ ಲಡಾಯಿ ಆದಿ ಕಿ ತೋ ಕೊಯಿ ಬಾತ್ ಹಿ ನಹಿ. ಬಾಬೋರು ಹೇಳ್ತಿದ್ದಾರೆ ಸತ್ಯುಗದಲ್ಲಿ ಯುದ್ಧ ಕಲಹ ಕ್ಲೇಶದ ಮಾತುಗಳಂತೂ ಇಲ್ಲವೇ ಇಲ್ಲ ಅಂತಾರೆ ಬಾಬೋರು. अब की कमाई से तुम 21 जन्मों के लिए पद पाते हो तो कितनी खुशी होनी चाहिए. ಈ ಒಂದು ವಿದ್ಯೆಯ ಆಧಾರದಿಂದ 21 ಜನ್ಮಕ್ಕೆ ಬೇಕಾಗುವಂತಹ ಸಂಪಾದನೆಯನ್ನು ನಾವು ಮಕ್ಕಳು ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ನಮ್ಮೊಳಗಡೆ ಎಷ್ಟೊಂದು ಖುಷಿ ಇರಬೇಕು ಅಂತಾರೆ ಬಾಬು. पहली बात है अगर बाप का परिचय और बाप की बायोग्राफी को न जाने तो बाकी ಬಾಬಾ ಕಹನೆ ಸೆ ಫಾಯ್ದಾ ಹಿ ಕ್ಯಾ. ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂತಹ ಮಾತು ತಂದೆಯ ಪರಿಚಯ ಮತ್ತು ತಂದೆಯ ಜೀವನದ ಸಂಪೂರ್ಣ ಚಿತ್ರಣವನ್ನು ಅರಿಯದೇ ಇರೋ ಕಾರಣದಿಂದ ಮುಖದಿಂದ ಕೇವಲ ಬಾಬಾ ತಂದೆ ಅಂತ ಹೇಳಿದರೆ ಏನು ಲಾಭ ಇದೆ ಅಂತ ಕೇಳ್ತಾರೆ ಬಾಬು. भक्त तो सब करते परंतु सबको राजाई तो नहीं मिलेगा. कितनी गुंजाइश है समझने की. तुम कोई को भी कह सकते हो यह शस्त्र आदि सब बोलो, जीते जी मरो, ब्रह्म तत्व है. वर्षा तो बाप से ही मिलता है, कल्प कल्प हम लेते हैं, कोई नई बात नहीं है. ಆಸ್ತಿಯನ್ನು ಬಾಬೋರಿಂದಲೇ ನಾವು ಮಕ್ಕಳು ಪಡೆದುಕೊಳ್ಬೇಕಾಗ್ತದೆ. ಆದರೆ ಕಲ್ಪಕಲ್ಪಕ್ಕೂ ತಂದೆಯಿಂದನೇ ನಾವು ಮಕ್ಕಳು ಆಸ್ತಿಯನ್ನು ಪಡ್ಕೊಳ್ತೀವಿ. ಇದು ಏನು ಹೊಸ ಮಾತಂತೂ ಇಲ್ಲ ಅಂತಾರೆ ಬಾಬು. अब नाटक पूरा होने वाला है, हमको शरीर छोड़ वापस घर जाना है. जितना याद करेंगे तो अंतमति सोगति होंगी. ನಾಟಕ ಪೂರ್ಣಗೊಳ್ತಾ ಇದೆ. ಈ ಒಂದು ಹಳೆಯ ಶರೀರವನ್ನು ಬಿಟ್ಟು ನಾವು ಮಕ್ಕಳು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡ್ತಾ ಹೋಗ್ತೀವೋ ಅಷ್ಟು ಅಂತಮತಿ ಸೋಗತಿ ಆಗಲಿಕ್ಕೆ ಸಾಧ್ಯ. ಇನ್ಕೋ ಕಯಾಮತ್ ಕಾ ಸಮಯ ಕಹಾ ಜಾತಾ ಹೈ. ಈ ಸಮಯವನ್ನು ವಿಚಾರಣೆಯ ಸಮಯ ಅಂತ ಹೇಳಲಾಗ್ತದೆ. ಪಾಪ ಆತ್ಮಾओं का हिसाब किताब ಚುಕ್ತ ಹೋನಾ ಹೈ. ಪಾಪಾತ್ಮರ ಎಲ್ಲ ಲೆಕ್ಕಾಚಾರಗಳು ಸಮಾಪ್ತಿಯಾಗಬೇಕಾಗಿದೆ. अब पुण्यात्मा बनना है योग बल से, बंबरों को आग लगेंगी. ಪುಣ್ಯಾತ್ಮರಾಗಬೇಕು ಅಂದರೆ ಯೋಗ ಬಲದ ಆಧಾರದಿಂದ ಆಗಲಿಕ್ಕೆ ಸಾಧ್ಯ. ಈ ಬಿದುರಿನ ಕಾಡಿಗೆ ಬೆಂಕಿ ಹತ್ತಲಿದೆ ಅಂತಾರೆ ಬಾಬು. ಆತ್ಮಾಯೇ ಚಲೆ ಜಾಯೆಂಗಿ ವಾಪಸ್. एक धर्म की स्थापना होती है तो अनेक धर्म ज़रूर ವಾಪಸ್ ಚಲೆ ಜಾಯೆಂಗೆ. ಒಂದೇ ಧರ್ಮದ ಸ್ಥಾಪನೆ ಆಗ್ತದೆ ಅಂತಂದಾಗ ಅನೇಕ ಧರ್ಮದವರು ವಾಪಸ್ ಮನೆಗಂತೂ ಹೋಗಲೇಬೇಕಾಗ್ತದೆ ಅಂತಾರೆ ಬಾಬು.
शरीर तोड़े ही साथ ले जाएंगे। कोई कहे मोक्ष मिले, परंतु यह हो कैसे सकता है, जबकि बना बनाया ड्रामा है जो सदैव चलता ही रहता है। इनकी ಎಂಡ್ ಕभी होती नहीं है। ಕಾಲಚಕ್ರದಲ್ಲಿ ಯಾರಿಗೂ ಸಹ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮಾಡಲ್ಪಟ್ಟಂತಹ ನಾಟಕ ಇದಾಗಿದೆ. ಸದಾ ಕಾಲಕ್ಕೂ ನಡೀತಾನೇ ಇರ್ತದೆ. ಇದು ಅಂತ್ಯಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅನಾದಿಯಾಗಿರ್ತಕ್ಕಂತಹ ಚಕ್ರ ಪುನರಾವರ್ತನೆ ಆಗ್ತಾ ಇರ್ತದೆ. ಈ ಒಂದು ಜ್ಞಾನದ ರಹಸ್ಯವನ್ನು ಬಾಬೋರೇ ಕುಳಿತಿದ್ದು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. तुम बच्चों को इस दुनिया में कोई शौक नहीं रखना चाहिए, यह कब्रिस्तान है. ನಾವು ಮಕ್ಕಳಿಗೆ ಈ ಪ್ರಪಂಚದಲ್ಲಿ ಯಾವುದೇ ಆಸಕ್ತಿಗಳನ್ನು ಇಟ್ಕೊಳ್ಬಾರ್ದಾಗಿದೆ. ಕಾರಣ ಏನು ಅಂತಂದರೆ ಇದು ಒಂದು ಸ್ಮಶಾನ ಆಗಿದೆ. ಪುರಾಣಿ ದುನಿಯಾ ಸೇ ಕ್ಯಾ ಲಗಾವ್ ರಖನೆ ಹೇ. ಹಳೆಯ ಜಗತ್ತಿನ ಜೊತೆಗೆ ಏನಾದರೂ ಒಂದು ಸೆಳೆತವನ್ನು ಇಟ್ಕೊಂಡಿದ್ದೀರಾ? ಅಮೇರಿಕಾ ಜೋ ಭಿ सेंसिबल है वह समझते हैं कोई प्रेरक है. मौत सामने खड़ा है, विनाश तो होना ही है. ಸಾವು ಎದುರುಗಡೆ ಇದೆ, ವಿನಾಶವಂತೂ ಆಗಲೇಬೇಕಾಗಿದೆ. सबकी दिल तो खाती ही रहती है. ड्रामा की बावी ऐसी बनी हुई है. शुबाबा तो दाता है ना. इनको तो कोई आस्तिक नहीं, निराकार है. ನಾನಿರೋದು ದಾತ ಆಗಿದ್ದೀನಿ, ನಾನಂತೂ ಆಸ್ತಿಕ ಅಲ್ಲ, ನಾನಿರೋದು ನಿರಾಕಾರ ಇದ್ದೀನಿ ಅಂತಾರೆ ಬಾಬಾ. ಯಹ ಸಬ್ ಕುಚ್ ಬಚ್ಚೋಂ ಕಾ ಹೇ, ನಯಿ ದುನಿಯಾ ಭಿ ಬಚ್ಚೋಂ ಕಿ ಹೇ. ಏನೆಲ್ಲ ಇದೇನೋ ಇದು ಮಕ್ಕಳಿಗಾಗಿಯೇ ಇದೆ. ಹೊಸ ಜಗತ್ತಿನ ಒಂದು ರಚನೆಯೂ ಸಹ ಮಕ್ಕಳಿಗಾಗಿಯೇ ಇದೆ ಅಂತಾರೆ ಬಾಬೋರು. ತುಮ ಡಬಲ್ ಮಹಾದಾನಿ ಹೋ, ತನ್ ಮನ್ ಧನ ದೇತೆ ಹೋ, ಅವಿನಾಶಿ ಜ್ಞಾನ ರತ್ನ ಭೀ ದೇತೆ ಹೋ. ಬಾಬೋರು ಹೇಳ್ತಿದ್ದಾರೆ, ಮಕ್ಕಳೇ ತಾವು ಡಬಲ್ ಮಹಾದಾನಿಗಳಾಗಿದ್ದೀರಿ ಅಂತಾರೆ ಬಾಬು. ತನು ಮನ ಧನವನ್ನು ಕೊಡ್ತಾ ಅವಿನಾಶಿ ಜ್ಞಾನ ರತ್ನವನ್ನೂ ಕೊಡ್ತಾ ಇದ್ದೀರಿ. ಶುಭಾಬಾಕೋ ತುಮ ಕ್ಯಾ ದೇತೆ ಹೋ. ಬಾಬೋರು ಹೇಳ್ತಿದ್ದಾರೆ, ನೀವು ನನಗೆ ಏನನ್ನು ಕೊಟ್ಟಿದ್ದೀರಿ ಅಂತಾರೆ ಬಾಬೋರು. करनी घोर तो देते हैं ना. ईश्वर समर्पणम ईश्वर खूब है क्या. वह कृष्ण अर्पणम करते हैं. दोनों को भिकारी बना दिया है, वह तो दाता है. ಕಲಿಯುಗದಲ್ಲಿ ಮನುಷ್ಯ ಈಶ್ವರಾರ್ಪಣಂ ಅಂತ ಶಬ್ದವನ್ನು ಉಚ್ಚಾರ ಮಾಡ್ತಾನೆ. ಹಾಗಾದರೆ ಈಶ್ವರ ಅಂತಕ್ಕಂಥವನು ಸಂಪೂರ್ಣವಾಗಿ ಬಡ ಸ್ಥಿತಿಯಲ್ಲಿ ಇರ್ತಕ್ಕಂಥವನಾಗಿದ್ದಾನ, ಅಥವಾ ಈ ರೀತಿ ಹೇಳ್ತಾರೆ ಕೃಷ್ಣಾರ್ಪಣಂ ಅಂತಲೂ ಹೇಳ್ತಾರೆ. ಹಾಗಾದರೆ ಈಶ್ವರ ಮತ್ತು ಕೃಷ್ಣ ಅಂತಕ್ಕಂಥವರು ಇಬ್ಬರೂ ಭಿಕಾರಿಗಳಾಗಿದ್ದಾರ. ನೀವು ಈ ರೀತಿ ಹೇಳೋದ್ರಿಂದ ನಮ್ಮಿಬ್ಬರನ್ನು ಭಿಕಾರಿಯನ್ನಾಗಿ ಮಾಡಿದಿರಿ. ಆದರೆ ಬಾಬೋರು ಹೇಳ್ತಿದ್ದಾರೆ, ನಾನು ಮಾತ್ರ ದಾತ ಆಗಿದ್ದೀನಿ ಅಂತಾರೆ ಬಾಬೋರು. ಅಚ್ಚ. ಓಂ ಶಾಂತಿ. मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणेगे मुख्य सार. फर्स्ट पॉइंट, पुरानी दुनिया की किसी भी चीज़ में लगाव नहीं रखना है. इस दुनिया में किसी भी बात का शौक नहीं रखना है, क्योंकि यह कब्रिस्तान होने वाली है. ಈ ಹಳೆಯ ಜಗತ್ತಿನಲ್ಲಿ ಯಾವುದೇ ವಸ್ತುವಿನ ಪ್ರತಿಯಾಗಿ ನಾವು ಮಕ್ಕಳು ಆಸಕ್ತಿ ಸೆಳೆತವನ್ನೇ ಇಟ್ಕೊಳ್ಳಬಾರ್ದಾಗಿದೆ. ಈ ಹಳೆಯ ಜಗತ್ತಿನ ಜೊತೆಗೆ ನಾವು ಮಕ್ಕಳು ಯಾವ ಆಸಕ್ತಿಯನ್ನೂ ಇಟ್ಕೊಳ್ಬಾರ್ದು. ಕಾರಣ ಏನು ಅಂತಂದರೆ ಈ ಒಂದು ಹಳೆಯ ಪ್ರಪಂಚ ಸ್ಮಶಾನವಾಗಿದೆ. सेकंड पॉइंट, अब नाटक पूरा होता है, हिसाब किताब चुकत कर घर जाना है.
इसलिए योग बल द्वारा पापों से मुक्त हो पुण्यात्मा बनना है, ಡಬಲ್ ದಾನಿ ಬನ್ನ है. ಈಗ ನಾಟಕ ಪೂರ್ಣಗೊಳ್ತಾ ಇದೆ. ಎಲ್ಲ ಲೆಕ್ಕಾಚಾರವನ್ನು ನಾವು ಮಕ್ಕಳು ಚುತ್ತಾ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಯೋಗ ಬಲದ ಆಧಾರದಿಂದ ಪಾಪವನ್ನು ಸಂಪೂರ್ಣವಾಗಿ ಚುತ್ತಾ ಮಾಡಿಕೊಂಡು ಮುಕ್ತರಾಗಿ ಪುಣ್ಯಾತ್ಮರಾಗಬೇಕಾಗಿದೆ, ಡಬಲ್ ದಾನಿಗಳಾಗಬೇಕಾಗಿದೆ ಅಂತಾರೆ ಬಾಬು वरदान. खुशी की खुराक द्वारा मन और बुद्धि को शक्तिशाली बनाने वाले अचल अडोल भव. ಖುಷಿ ಅಂತಕ್ಕಂತಹ ಔಷಧಿಯ ಮೂಲಕ ಮನಸ್ಸು ಮತ್ತು ಬುದ್ಧಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವಂತಹ ಅಚಲ ಮತ್ತು ಅಡೋಲರಾಗಿರಿ ಅಂತಾರೆ ಬಾಬು. ಖುಷಿ ಎನ್ನುವಂತಹದೇ ಮಕ್ಕಳ ಪಾಲಿಗೆ ಅತಿ ದೊಡ್ಡ ಔಷಧಿಯಾಗಿದೆ. ಮನಸ್ಸು ಮತ್ತು ಬುದ್ಧಿಗೆ ಶಕ್ತಿವರ್ಧಿನಿಯಾಗಿ ಕಾರ್ಯ ಮಾಡುವಂತಹದ್ದು ಖುಷಿ ಅಂತಕ್ಕಂತಹ ಔಷಧಿ. ಯಾವಾಗ ಮನಸ್ಸು ಮತ್ತು ಬುದ್ಧಿಯಲ್ಲಿ ಖುಷಿ ಎನ್ನುವಂತಹ ಔಷಧಿ ಸಮಾವೇಶ ಆಗಿರ್ತದೋ ಆಗ ಜೀವನ ರೂಪಿ ಅಂತಕ್ಕಂತಹ ಮಾರ್ಗದಲ್ಲಿ ಅಚಲವಾಗಿರ್ತೀವಿ, ಅಡೋಲರಾಗಿ ನಾವು ನಡಿಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್. मन और बुद्धि को अनुभव की सीट पर सेट कर दो तो कभी अपसेट नहीं होंगे. ಮನಸ್ಸು ಮತ್ತು ಬುದ್ಧಿಯನ್ನು ಅನುಭವ ಅಂತಕ್ಕಂತಹ ಆಸನತೆಯಲ್ಲಿ ಸ್ಥಿತ ಮಾಡಿದಾಗ ಎಂದಿಗೂ ಸಹ ನಾವು ಅಪ್ಸೆಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಮತ್ತು ಬುದ್ಧಿಗೆ ಬಾಬೋರು ಹೇಳ್ತಿದ್ದಾರೆ ಅನುಭವ ಅನ್ನುವಂತಹದೇ ಒಂದು ಆಸನ ಅಂತಾರೆ ಬಾಬು. ಈ ಆಸನದಲ್ಲಿ ಕುಳ್ಳಿರಿಸಿದಾಗ ಪದೇ ಪದೇ ಡಿಸ್ಟರ್ಬ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬು. ಅಚ್ಚ ಶಾಂತಿ.